ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇಷ್ಟು ದಿನ ಕುಚಿಕು ಫ್ರೆಂಡ್ಸ್ ರೀತಿ ಇದ್ದಂತಹ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ದೂರ ಆಗುವಂತ ಸಮಯ ಕೊನೆಗೂ ಕೂಡ ಬಂದಿದೆ. ಇದಕ್ಕೆ ಬಿಗ್ ಬಾಸ್ ಬಿಟ್ಟಂತಹ ಹೊಸ ಪ್ರೋಮೋನೇ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ನಿಮ್ಮ ಒಂದು ಎದುರಾಳಿ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹರಲ್ಲ, ಯೋಗ್ಯರಲ್ಲ ಅನ್ನುವಂತ ವಿಚಾರವನ್ನ ಹೇಳ್ಕೊಳ್ಬೇಕಾಗತ್ತೆ. ಆಗ ಅಶ್ವಿನಿ ಅವರಿಗೆ ಎದುರಾಳಿಯಾಗಿ ಸಿಕ್ಕಿದ್ದು ಸ್ನೇಹಿತರೆ ಇದೇ ಜಾಹ್ನವಿ ಅವರು. ಸೊ ಇದು ಬಿಗ್ ಬಾಸೇ ಕೊಟ್ಟಿದ್ದೋ ಅಥವಾ ಇವರೇ ಆಯ್ಕೆ ಮಾಡ್ಕೊಂಡಿದ್ದೋ ಗೊತ್ತಿಲ್ಲ. ಬಟ್ ಪ್ರೋಮೋದಲ್ಲಿ ನೋಡಿದ್ರೆ ಮೇ ಬಿ ಇದು ಬಿಗ್ ಬಾಸ್ ಅವರೇ ಎದುರಾಳಿಯಾಗಿ ಕೊಟ್ಟಿರ್ತಾರೆ. ಸೊ ಆಗ ವಾದ ಮಾಡುವಂತ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಇಂತಹ ಒಂದು ಗೆಳೆತನ ಬೇಡವೇ ಬೇಡ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಸೊ ಜಾಹ್ನವಿ ಫ್ರೆಂಡ್ಶಿಪ್ ಇಂದ ನನಗೆ ಕಳಂಕ ಬಂದಿದೆ ಅನ್ನುವಂತ ವಿಚಾರವನ್ನ ಅಶ್ವಿನಿ ಮೊದಲನೇದಾಗಿ ಪಾಯಿಂಟ್ ರೇಸ್ ಮಾಡ್ತಾರೆ. ಆಗ ಜಾಹ್ನವಿ ಅವರು, ನಿಮ್ಮ ಆಟ ನೀವು ಆಡ್ತಾ ಇದ್ದೀರಾ, ನನ್ನ ಆಟ ನಾನು ಆಡ್ತಾ ಇದ್ದೀನಿ. ಕೆಲವರು ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಇನ್ನ ಕೆಲವರು ಸ್ಲೋ ಆಗಿ ಹೋಗಿ ಗುರಿ ತಲುಪಬಹುದು ಅನ್ನುವಂಥದ್ದಾಗಿ ಹೇಳ್ತಾರೆ. ಆಗ ನನ್ನನ್ನು ಮುಂದೆ ಬಿಟ್ಟು ಹಿಂದೆಯಿಂದ ನೀವು ತಮಾಷೆ ತಗೋತಿದ್ದೀರಾ ಅನ್ನುವಂಥ ವಿಚಾರವಾಗಿ ಹೇಳ್ತಾರೆ. ಸೊ ಜಾಹ್ನವಿ ಅವರು ಅದಕ್ಕೂ ಕೂಡ ಉತ್ತರವನ್ನ ಕೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಸೊ ನೀವು ನನ್ನನ್ನು ಮುಂದೆ ಬಿಟ್ಟು ತಮಾಷೆ ತಗೋತಿದ್ದೀರಾ, ಸೊ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲೂ ಕೂಡ ಜಾಹ್ನವಿ ಅವ್ರು ಹೇಳ್ತಾರೆ, ಇದು ನನ್ನ ಸ್ಟ್ರಾಟಜಿ ಆಗಿರಬಹುದು ಅನ್ನುವಂಥದ್ದು ಹೇಳ್ತಾರೆ. ಆಗ ಅಶ್ವಿನಿ ಗೌಡ ಅವರು, ಫ್ರೆಂಡ್ಶಿಪ್ ಹೆಸರಲ್ಲಿ ಹೀಗೆ ಬಾವಿ ತೋಡ್ತಿದ್ದೀರಾ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಸೊ ಇಂಥ ಫ್ರೆಂಡ್ಶಿಪ್ಗೆ ಇವತ್ತೇ ಬ್ರೇಕ್ ಹಾಕೋದು ಉತ್ತಮ ಅನ್ನುವಂಥ ವಿಚಾರದ್ದು ಹೇಳೋ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ನಾವೇನೇ ಆದರೂ ಕೂಡ ಇಬ್ಬರೂ ಜೊತೆಯಾಗಿ ಇರ್ತೀವಿ ಅಂಥದ್ದಂತಹ ಒಂದು ಫ್ರೆಂಡ್ಶಿಪ್ ದೂರ ಆಯ್ತಾ ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಇನ್ನೊಂದಷ್ಟು ಜನ ಹೇಳೋ ಪ್ರಕಾರ ಇದು ಜಸ್ಟ್ ಟಾಸ್ಕ್ಗೋಸ್ಕರ ಇವರು ಈ ರೀತಿ ಆಡ್ತಾ ಇದ್ದಾರೆ. ಈ ಟಾಸ್ಕ್ ಮುಗಿದ ತಕ್ಷಣ ಮತ್ತೆ ಇಬ್ರು ಜೋಡಿಯಾಗಿ ಇರ್ತಾರೆ. ಸೊ ಇಷ್ಟು ದಿನಗಳ ಕಾಲ ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಬಂದಂತಹ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ಸತಿ ಇಂಡೈರೆಕ್ಟೋ ಡೈರೆಕ್ಟ್ ಆಗಿ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿದ್ದಾರೆ ಜಾಹ್ನವಿ ಅವರಿಗೆ. ಸೊ ಅಶ್ವಿನಿ ಅವರು ತಮ್ಮ ಆಟವನ್ನ ಆಡ್ತಾ ಇರ್ಬೋದು, ಬಟ್ ನೀವು ಪ್ರತಿ ಬಾರಿ ಅವರ ಪರವಾಗಿ ಮಾತನಾಡ್ತೀರಾ. ಸೊ ನಾನು ನಿಮ್ಮ ಬಗ್ಗೆ ಕೇಳಿರುವಂಥದ್ದು, ಅಶ್ವಿನಿ ಗೌಡ ಅವರ ಬಗ್ಗೆ ಕೇಳಬೇಕು ಅಂತಂದ್ರೆ ನಾನು ಅವ್ರ ಹತ್ರನೇ ಕೇಳ್ತೀನಿ. ಪ್ರತಿ ಬಾರಿ ಅಶ್ವಿನಿ ಗೌಡ ಅವರಿಗೆ ಈ ರೀತಿ ಆಯ್ತು, ಈ ರೀತಿಯಾಗಿ ಯಾರೋ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರು. ಸೊ ಜಾಹ್ನವಿ ಅವರು ಬಿಗ್ ಬಾಸ್ ಆಟವನ್ನ ಮರುತ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಪ್ರತಿ ದಿನ ಬಿಗ್ ಬಾಸ್ ನೋಡೋರಿಗೆ ಬಹುಶಃ ಈ ಒಂದು ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಅಂತೂ ಇಂತೂ ಇವರಿಬ್ರು ಕೂಡ ದೂರ ಆದ್ರಪ್ಪ, ಇನ್ನಾದ್ರೂ ಆಟವನ್ನ ಆಡ್ಲಿ, ಇವರಿಬ್ಬರ ಒಂದು ಗೆಳೆತನ ಓಕೆ, ಅದು ಬಿಗ್ ಬಾಸ್ ಮನೆಯಿಂದ ಆಚೆ ಇರಲಿ, ಬಟ್ ಬಿಗ್ ಬಾಸ್ ಅಲ್ಲಿ ಇವ್ರು ಗೆಳೆತನ ಮಾಡೋದಕ್ಕೆ ಬಂದಿದ್ದಾರ ಅಥವಾ ಚೆನ್ನಾಗಿ ರೆಡಿ ಹಾಕೊಂಡು ಓಡಾಡೋದಕ್ಕೆ ಬಂದಿದ್ದಾರ, ಇದೇ ಒಂದು ಅವಕಾಶವನ್ನ ಮೇ ಬಿ ಬೇರೆಯವ್ರಿಗೆ ಕೊಡ್ತಿದ್ರೆ ಅವರು ಆಟವನ್ನ ಉತ್ತಮವಾಗಿ ಆಡಬಹುದಿತ್ತು ಅನ್ನುವಂಥದ್ದು ಕೂಡ ಜನರ ಅಭಿಪ್ರಾಯ ಆಗಿತ್ತು. ಯಾಕಂತಂದ್ರೆ ಹೌದು, ಅಶ್ವಿನಿ ಗೌಡ ಅವರಿಗೆ ನಿನ್ನೆ ಕಿಚ್ಚ ಸುದೀಪ್ ಅವರು ಪ್ರಶಂಸೆಯನ್ನ ಕೊಟ್ಟರು. ಇವರು ಬಿಗ್ ಬಾಸ್ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಸೊ ಗಲಾಟೆ ಮಾಡಿನೋ ಕಾಮಿಡಿ ಮಾಡಿನೋ ಏನೋ ಆದ್ರೂ ಸರಿ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಸೊ ಜಾಹ್ನವಿ ಅವರಂತೂ ಕಾಣಿಸ್ಕೊತಾನೆ ಇಲ್ಲ, ಬರೀ ಅಶ್ವಿನಿ ಗೌಡ ಅವ್ರ ಜೊತೆಗೆ ಬಿಟ್ರೆ ಜಾಹ್ನವಿ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅದು ಬಿಟ್ರೆ ಮೇಕಪ್ ಡ್ರೆಸ್ಸು ಅಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ಜಾಹ್ನವಿ ಅವರು ನಿಜವಾಗಿ ಕೂಡ ಆಟಕ್ಕೆ ಇಳಿದ್ರೆ ಬಹುಶಃ ಚೆನ್ನಾಗಿ ಆಟವನ್ನ ಆಡಬಹುದು, ಯಾಕಂತಂದ್ರೆ ಆ ಕೆಪಾಸಿಟಿ ಇದೆ. ಬಟ್ ಎಲ್ಲೋ ಒಂದು ಕಡೆ ತನ್ನ ಹೆಸರನ್ನ ಈ ರೀತಿಯಾಗಿ ಹಾಳು ಮಾಡ್ಕೋತಾ ಇದ್ದಾರೆ. ಫ್ರೆಂಡ್ಶಿಪ್ಪು ಅದು ಇದು, ಫಿಟ್ಟಿಂಗು ಅದು ಇದು ಅಂತ ಹೇಳ್ಕೊಂಡು. ಬಟ್ ಈ ಒಂದು ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತಂದರೆ ಜಾಹ್ನವಿ ಅವರು ಇಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಸೊ ನಾನು ರಾಂಗ್ ಗೆಳೆತನವನ್ನು ಮಾಡಿದ್ದೀನಿ, ಸೊ ಆಟಕ್ಕೋಸ್ಕರ ಅಥವಾ ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಬೇಕು ಅನ್ನುವಂಥ ಪ್ಲ್ಯಾನ್ ಬಹುಶಃ ನಿಮಗಿತ್ತು ಅಂತಂದರೆ ನನಗೇನಾದರೂ ನೀವು ಬಾವಿಯನ್ನು ತೋಡ್ತಾ ಇದ್ರೆ, ಸೊ ನಾನು ಅಂದರೆ ಬಿಗ್ ಬಾಸ್ ವಿನ್ ಆಗಬಾರ್ದು, ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತಂದರೆ ಈ ಒಂದು ಫ್ರೆಂಡ್ಶಿಪ್ನ ಇವತ್ತೇ ಬ್ರೇಕ್ ಮಾಡ್ತೀನಿ, ಬ್ರೇಕ್ ಮಾಡೋದು ಉತ್ತಮ ಅನ್ನುವಂಥದ್ದಾಗಿ ಹೇಳ್ತಾರೆ. ಅದರ ಜೊತೆಗೆ ಪ್ರೋಮೋ ಲಾಸ್ಟಲ್ಲಿ ನೀವು ನೋಡ್ಬೋದು ಅಶ್ವಿನಿ ಗೌಡ ಅವರು ಕಣ್ಣೀರನ್ನು ಕೂಡ ಹಾಕ್ತಾರೆ. ಬಟ್ ಇದು ಜಾಹ್ನವಿಯವರಿಗೆ ತಾನು ಅಪೋಸಿಟ್ ಆಗಿ ಮಾತನಾಡಿದ್ದು ತಪ್ಪಾಯಿತು, ಬೇಜಾರಾಯಿತು ಅನ್ನುವಂಥದ್ದು ಕಣ್ಣೀರನ್ನು ಹಾಕಿರುವಂಥದ್ದ, ಅಥವಾ ನಿಜವಾಗಿ ಕೂಡ ಫ್ರೆಂಡ್ಶಿಪ್ ನಮ್ಮದು ರಾಂಗ್ ಅಂತ ಗೊತ್ತಾಗಿ ಕಣ್ಣೀರನ್ನು ಹಾಕಿರುವಂಥ
ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಜೋಡೆತ್ತುಗಳು ದೂರ ಆಗ್ತಾರಾ ಅಥವಾ ಮತ್ತೆ ಒಂದಾಗೆ ಇರ್ತಾರಾ ಕಾದು ನೋಡಬೇಕು. ಸೊ ಸ್ನೇಹಿತರೆ, ಈ ಪ್ರೊಮೋ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಜಾಹ್ನವಿ ಅವರ ಆಟ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಅಶ್ವಿನಿ ಗೌಡ ಅವರ ಆಟ ಇಷ್ಟ ಆಗ್ತಾ ಇದೆಯಾ? ಇವರು ಬಿಗ್ ಬಾಸ್ ಗೆಲ್ಲಬಹುದಾ? ಸೊ ಈ ಒಂದು ಪ್ರೊಮೋ ನೋಡಿ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಸೀರಿಯಲ್ ಆಗಿರಬಹುದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ, ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.